ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. ನೆನ್ನೆ ಅಷ್ಟೇ ಸೆಕೆಂಡ್ PUC ರಿಸಲ್ಟ್ ಬಂದಿದೆ. ಸೊ ಯಾರಿಗಾದರೂ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ನಾನು ಚೆನ್ನಾಗಿ ಬರೆದಿದ್ದೀನಿ, ಬಟ್ ನನಗೆ ಮಾರ್ಕ್ಸು ಕಡಿಮೆ ಬಂದಿದೆ, ಸೊ ನಾನು ಎವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಥವಾ ಟೋಟಲಿಂಗಿಗೆ ಅಪ್ಲೈ ಮಾಡಬೇಕು, ಫೋಟೋ ಕಾಪಿನ ತರಿಸ್ಬೇಕು, ಈ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ಫೋಟೋ ಕಾಪಿನ ತರಿಸ್ಬೇಕು, ಫೀಸ್ ಎಷ್ಟಾಗುತ್ತೆ, ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ನೀವು ಎವ್ಯಾಲ್ಯೂಯೇಷನ್ಗೆ ಅಥವಾ ಟೋಟಲಿಂಗ್ಗೆ ಅಪ್ಲೈ ಮಾಡಬೇಕು ಅಂತ ಅಂದರೆ ನೀವು ಯಾವ ಸಬ್ಜೆಕ್ಟಿಗೆ ಎವ್ಯಾಲ್ಯೂಯೇಷನ್ಗೆ ಅಥವಾ ಟೋಟಲಿಂಗ್ ಅಪ್ಲೈ ಮಾಡ್ತಿರೋ ಅದರದ್ದು ಫೋಟೋ ಕಾಪಿ ನೀವು ತರಿಸಲೇಬೇಕಾಗುತ್ತೆ. ಫೋಟೋ ಕಾಪಿ ತರಿಸಿದ ನಂತರನೇ ನೀವು ಅಪ್ಲೈ ಮಾಡೋದಕ್ಕೆ ಆಗುವಂಥದ್ದು. ಎಷ್ಟು ಸಬ್ಜೆಕ್ಟು ಫೋಟೋ ಕಾಪಿ ತರಿಸ್ತಿರೋ ಅಷ್ಟು ಸಬ್ಜೆಕ್ಟು ಮಾತ್ರ ನೀವು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಏನು ಎವ್ಯಾಲ್ಯೂಯೇಷನ್ ಯಾವ ಸಬ್ಜೆಕ್ಟಿಗೆ ಅಪ್ಲೈ ಮಾಡಿರ್ತೀರ ಅಲ್ವಾ, ಸೊ ಅದಕ್ಕೆ ಟೋಟಲಿಂಗಿಗೆ ಅಪ್ಲೈ ಮಾಡೋ ಅಂಥ ಅವಶ್ಯಕತೆ ಇರೋದಿಲ್ಲ. ಮತ್ತು ಪೇಮೆಂಟ್ ಎಲ್ಲನೂ ಕೂಡ ನೀವು ಆನ್ಲೈನಲ್ಲೇ ಮಾಡಬೇಕಾಗತ್ತೆ. ಓಕೆನಾ. ಸೊ ಎಲ್ಲಿ ನೀವು ಅಪ್ಲೈ ಮಾಡಬೇಕು ಫೋಟೋ ಕಾಪಿ ತರಿಸೋದಕ್ಕೆ ಎವ್ಯಾಲ್ಯೂಯೇಷನ್ಗೆ ಟೋಟಲಿಂಗಿಗೆ ಅಂತ ಅಂದರೆ KSEAB.Karnataka.government.in ಅನ್ನುವಂಥ ವೆಬ್ಸೈಟಲ್ಲಿ ಅಪ್ಲೈ ಮಾಡ್ಬೋದು. ಇಲ್ಲ ಅಂತ ಅಂದರೆ ಕರ್ನಾಟಕ 1 ಅನ್ನೋ ಒಂದು ಮೊಬೈಲ್ ಆ್ಯಪಿಂದ ನೀವು ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫೀಸ್ ಎಷ್ಟಿರುತ್ತೆ ಫೋಟೋ ಕಾಪಿ ತರಿಸೋದಕ್ಕೆ ಅಂತ ಅಂದರೆ 530 ರೂಪಾಯಿ ಫೋಟೋ ಕಾಪಿ ತರಿಸೋದಕ್ಕೆ ಫೀಸ್ ಇರುತ್ತೆ. ನೆಕ್ಸ್ಟು ಬಂದು ಎವ್ಯಾಲ್ಯೂಯೇಷನ್ಗೆ 1670 ರೂಪಾಯಿ ಒಂದು ಸಬ್ಜೆಕ್ಟಿಗೆ, ಫೋಟೋ ಕಾಪಿಗೂ ಅಷ್ಟೇ ಒಂದು ಸಬ್ಜೆಕ್ಟಿಗೆ 530 ರೂಪಾಯಿ ಇರುತ್ತೆ. ಟೋಟಲಿಂಗಿಗೆ ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ. ಯಾವತ್ತು ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ಬೋದು ಅಂತ ಅಂದರೆ ನಿಮ್ಮ ಒಂದು ಯಾವುದಾದ್ರೂ ಸಬ್ಜೆಕ್ಟು ಫೋಟೋ ಕಾಪಿಗೆ ಅಪ್ಲೈ ಮಾಡಬೇಕು ಅಂತಂದರೆ ಇವತ್ತಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಏಪ್ರಿಲ್ 10ರಿಂದ ಏಪ್ರಿಲ್ 15ರವರೆಗೆ ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಏಪ್ರಿಲ್ 12ರಿಂದ ಏಪ್ರಿಲ್ 17ರವರೆಗೂ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಯಾವ ಸಬ್ಜೆಕ್ಟಿಂದು ಫೋಟೋ ಕಾಪಿಗೆ ಅಪ್ಲೈ ಮಾಡಿರ್ತೀರ ಅಲ್ವಾ, ಸೊ ಅದರದ್ದು ಫೋಟೋ ಕಾಪಿನ ನೀವು ಡೌನ್ಲೋಡ್ ಮಾಡೋದಕ್ಕೆ ಟೈಮಿಂಗ್ಸು 12ನೇ ತಾರೀಕಿಂದ 17ನೇ ತಾರೀಕುವರೆಗೂ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕೆ ಟೈಮ್ ಇರೋ ಅಂಥದ್ದು 13ನೇ ತಾರೀಕು, ಏಪ್ರಿಲ್ 13ರಿಂದ ಏಪ್ರಿಲ್ 19ರವರೆಗೂ ಕೂಡ ನಿಮಗೆ ಟೈಮಿಂಗ್ಸ್ ಇರುತ್ತೆ. ಸೊ ಇದಿಷ್ಟು ಡೀಟೇಲ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಬೇಗ ಅಪ್ಲೈ ಮಾಡಿ. ಮತ್ತು ನೀವು ಸೆಕೆಂಡ್ ಎಕ್ಸಾಮಿಗೆ ಏನಾದರೂ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಈ ಒಂದು ರಿಸಲ್ಟಿಗೆ ವೆಯ್ಟ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಓಕೆನಾ. ಎವ್ಯಾಲ್ಯೂಯೇಷನ್ ರಿಸಲ್ಟಿಗೆ ವೆಯ್ಟ್ ಮಾಡ್ದೇ ನೀವು ರಿಜಿಸ್ಟರ್ ಆಗಬೇಕಾಗತ್ತೆ ಸೆಕೆಂಡ್ ಎಕ್ಸಾಮಿಗೆ. ಓಕೆನಾ. ಸೊ ಸೆಕೆಂಡ್ ಎಕ್ಸಾಮಿಗೆ ರಿಜಿಸ್ಟರ್ ಆದ ನಂತರನೇ ಈ ಒಂದು ಏನು ಫಲಿತಾಂಶ ಬರೋವಂಥದ್ದು. ಹಾಗಾಗಿ ಯಾವುದಾದ್ರೂ ಸಬ್ಜೆಕ್ಟಲ್ಲಿ ನೀವು ಏನು ಮತ್ತೆ ಎಕ್ಸಾಮಿಗೆ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಎಕ್ಸಾಮಿಗೆ ಅಪ್ಲೈ ಮಾಡ್ಬೋದು ಸೆಕೆಂಡ್ ಎಕ್ಸಾಮಿಗೆ. ಓಕೆನಾ. ಸೊ ಸೆಕೆಂಡ್ ಎಕ್ಸಾಮ್ದು ಡೀಟೇಲ್ಸು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.